ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯನಾ? ಇವತ್ತು ಶುರುವಾಗಿರೋದಲ್ಲ ಇದು. ಈ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಮಾಜದ ಮೇಲೆ ಈಗ ಕೆಲವು ಶಿಸ್ತಿನ ಕ್ರಮ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಿದೆ, ಕಳೆದ 3 ವರ್ಷದಿಂದ ನಡೀತಾ ಇದೆ ಈ ಸಂಘರ್ಷ. ಮುಖ್ಯಮಂತ್ರಿಯ ಕುರ್ಚಿಗೆ ಸಂಬಂಧಪಟ್ಟಾಗಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ನಾನೇ ಮುಂದೆ 5 ವರ್ಷ ನಾನೇ ಅಂತ ಇನ್ನೊಬ್ಬರು ಹೇಳ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಬಹುಶಃ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬಿರುಕೇನು ಪ್ರಾರಂಭ ಆಗಿದೆ. ಅದು ಯಾರಿಂದ ಪ್ರಾರಂಭ ಆಗಿದೆ, ಯಾರು ಮೇಲೂ ಯಾರು ಕಡಿಮೆ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ. ಇದು ಜಸ್ಟ್ ಒಂದು ಪ್ರಾಥಮಿಕ ಹಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾಡಿನ ಜನತೆಯೂ ಕಾಯ್ತಾ ಇದ್ದಾರೆ. ನಾನು ನೋಡೋಣ. ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ಯಾವುದೇ ಸಮುದಾಯದ ಬೆಂಬಲ ಒಂದು ಪಕ್ಷಕ್ಕೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿ ಹೊಡೆದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು ನಾಡಿನ ದೇಶದ ಜನತೆ. 140 ಸೀಟಿಗೆ ಬಂತು. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಅವರು ಬೆಂಬಲ ಮಾಡಿದ್ರು ಇದೆಲ್ಲ ನಮ್ಮ ಇತಿಹಾಸ ಇದೆ. ಅದರಿಂದ ಯಾವುದೇ ಪಕ್ಷಗಳಿಗೆ ಯಾವುದೇ ಸಮುದಾಯ ಪರ್ಮನೆಂಟಾಗಿ ಇರ್ತಾರೆ ಅಂತಕ್ಕಂಥ ಹೇಳೋಕ್ಕಾಗಲ್ಲ. ಇವತ್ತಿನ ಈಗಿನ ಬೆಳವಣಿಗೆಗಳು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ. ಫಿಸಿಕಲಿ ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನಾಗುತ್ತೆ.